ಆಹಾರ ಇಲಾಖೆ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಆಹಾರ ಇಲಾಖೆ ಕಚೇರಿ ಹುಡುಕುವುದೇ ಒಂದು ದೊಡ್ಡ ತಲೆನೋವು ಎಂಬಂತಾಗಿದೆ. ಕಚೇರಿಗೆ ಪಡಿತರ ತಿದ್ದುಪಡಿ ಮಾಡಿಸಲು, ಪಡಿತರ ಚೀಟಿ ಪಡೆಯಲು ಮತ್ತು ಹೊಸ ಹೆಸರು ಸೇರ್ಪಡೆ ಮಾಡುವುದಕ್ಕಾಗಿ ಚೆನ್ನಮ್ಮ ರಾಯಣ್ಣ ವೃತ್ತದ ಕಡೆಯಿಂದ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ, ನಗರಗಳಿಂದ ಅನೇಕ ಜನಗಳು ನಿತ್ಯ ಬರುತ್ತಿರುತ್ತಾರೆ. ಆಹಾರ ಇಲಾಖೆ ಕಚೇರಿ ಹುಡುಕುವುದೇ ಒಂದು ದೊಡ್ಡ ತಲೆನೋವು ಎಂಬಂತಾಗಿದೆ. ಕಾರಣ ಆಹಾರ ಇಲಾಖೆ ಕಚೇರಿ ನಾಮಫಲಕ ಇದ್ರೂ ಇಲ್ಲದಂತಾಗಿದೆ. ನಾಮಫಲಕ ಹಳೆಯದಾಗಿ ಮಾಸಿ ಹೋಗಿ ಗಿಡದ ಎಲೆಗಳಿಂದ ಮರೆಮಾಚಿ ಕಾಣದಂತಾಗಿದೆ. ಆಹಾರ ಇಲಾಖೆ ಕಚೇರಿಗೆ ಬರುವಂತಹ ಜನರಿಗೆ ಕಚೇರಿ ಹುಡುಕುವುದಕ್ಕೆ ಅರ್ಧ ಗಂಟೆ ಕಳೆದು ಹೋಗುತ್ತೆ. ಆಗ ಅಲ್ಲಿ ಇಲ್ಲಿ ಅಂಗಡಿಕಾರರಿಗೆ ಕೇಳಿದಾಗ ಆಹಾರ ಇಲಾಖೆ ಕಚೇರಿ ಕಾಣುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿ ನಗರದ ಆಹಾರ ಇಲಾಖೆ ಕಚೇರಿಯು ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿರವರ ಕಚೇರಿ ಹತ್ತಿರವಿದ್ದು ಹಾಗೂ ಚಿಟ್ಟಗುಪ್ಪಿ ಆಸ್ಪತ್ರೆ ಮುಖ್ಯ ದ್ವಾರದ ಬಳಿ ಇರುವ ಸರ್ಸಿದ್ದಪ್ಪ ಕಂಬಳಿ ರಸ್ತೆಯ ಪಕ್ಕದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಟ್ಟಡದ 3ನೇ ಮಹಡಿಯಲ್ಲಿ ಆಹಾರ ಇಲಾಖೆ ಕಚೇರಿ ಇರುವ ಕಾರಣ ಕಚೇರಿಗೆ ಬರುವಂತಹ ಜನರಿಗೆ ನಾಮಫಲಕ ಕಾಣದೇ ಇರುವುದರಿಂದ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಪಡುವಂತಾಗಿದೆ. ಜನರು ಕೂಲಿ ನಾಲಿ ಬಿಟ್ಟು ಬರುವಂತ ಜನರಿಗೆ ಬಹಳ ತೊಂದರೆ ಪಡುವಂತಾಗಿದೆ. ಆಹಾರ ಇಲಾಖೆ ನಾಮಫಲಕ ಅಳವಡಿಸಬೇಕೆಂದು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಕಳವಳ ವಿನಂತಿಯಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಕೊಡಬೇಕು ಎಂದು ಜನಗಳ ಅಭಿಪ್ರಾಯವಾಗಿದೆ.